ಡಾಕ್ಟರ್, ಚಳಿಗಾಲದಲ್ಲಿ ಮಕ್ಕಳನ್ನ ಈ ಕಫ, ಶೀತ, ಜ್ವರದಿಂದ ಹೇಗೆ ಬಚಾವ್ ಮಾಡೋದು? ಚಳಿಗಾಲದಲ್ಲಿ ಸಾಧಾರಣವಾಗಿ ಚಳಿಗೆ ಇರುವುದರಿಂದ ವೈರಲ್ ಇನ್ಫೆಕ್ಷನ್ಗಳು ತುಂಬ ಕಾಮನ್ ಆಗಿ ಇರ್ತದೆ. ಸೊ ವೈರಲ್ ಇನ್ಫೆಕ್ಷನ್ಗಳು ಬಾರದೇ ಇರುವಾಗ ನಾವು ಸಣ್ಣ ಮಕ್ಕಳನ್ನು ಪ್ರೊಟೆಕ್ಟ್ ಮಾಡಬೇಕಾಗ್ತದೆ. ಸೊ ಪ್ರೊಟೆಕ್ಟ್ ಮಾಡಲಿಕ್ಕೆ ನಾವು ಮೇಯ್ನಾಗಿ ಮಗುವನ್ನು ಸ್ವಲ್ಪ ಹೊರಗಡೆ ಹೋಗುವಂಥದ್ದು, ಈಗ ಸಪೋಸ್ ಫಂಕ್ಷನಿಗೆ ಹೋಗುವಂಥದ್ದು ಅಥವಾ ಮಾಲ್ಗಳಿಗೆ ಹೋಗುವಂಥದ್ದು ಇಂಥನ್ನೆಲ್ಲ ಅವಾಯ್ಡ್ ಮಾಡಬೇಕು. ಬೇಸಿಕಲಿ ಸಣ್ಣ ಮಗುವಿಗೆ ಅಪ್ ಟು 6 ಮಂತ್ಸ್ ತನಕ ಬ್ರೆಸ್ಟ್ ಫೀಡಿಂಗಲ್ಲಿ ಇರೋದ್ರಿಂದ ತಾಯಿ ಕೂಡ ಜಾಗ್ರತೆ ಮಾಡ್ಕೊಳ್ಬೇಕಾಗ್ತದೆ. ತಾಯಿಗೆ ಇನ್ಫೆಕ್ಷನ್ ಬಂದರೆ ಮಗುವಿಗೆ ಬರ್ತದೆ. ಆದ್ದರಿಂದ ನಾವು ಆ ವಿಷಯದಲ್ಲಿ ಸ್ವಲ್ಪ ತಾಯಿ ಜಾಗರೂಕರಾಗಿದ್ದರೆ ಮಗುವಿಗೆ ಇನ್ಫೆಕ್ಷನ್ ಬರುವ ಚಾನ್ಸಸ್ ಕಡಿಮೆ ಆಗಿರ್ತದೆ. ಶೀತ, ಕೆಮ್ಮು ಮತ್ತು ವಾಂತಿ ಭೇದಿ ಕಾಮನ್ ಆಗಿ ಚಳಿಗಾಲದಲ್ಲಿ ಇರ್ತದೆ. ಆಮೇಲೆ ಸ್ಕೂಲಿಗೆ ಹೋಗುವಾಗ ಸ್ಕೂಲಲ್ಲಿ ತುಂಬ ಜನ ಮಕ್ಕಳಿಗೆ ಇರ್ತದೆ, ಅದು ಸ್ಪ್ರೆಡ್ ಆಗಿ ಬರ್ತದೆ. ಆದ್ದರಿಂದ ಅಲ್ಲಿ ಕೂಡ ನಾವು ಸ್ವಲ್ಪ ಮಕ್ಕಳನ್ನು ಆದಷ್ಟು ತುಂಬ ಇನ್ಫೆಕ್ಷನ್ ಇದ್ದಾಗ ಶಾಲೆಗೆ ಕಳಿಸ್ಬಾರ್ದು. ಆವಾಗ ಈ ಸ್ಪ್ರೆಡ್ಡನ್ನು ತಡಿಬೋದು. ಆವಾಗ ಮಕ್ಕಳಿಗೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಪ್ರಮೇಯ ಕಡಿಮೆ ಆಗ್ತದೆ. ಹಾಗೆ ಮಗುವನ್ನು ಸ್ವಲ್ಪ ಚಳಿ ಇರೋದ್ರಿಂದ ಬಟ್ಟೆಯಲ್ಲಿ ಸಣ್ಣ ಮಕ್ಕಳಾದರೆ ಹುಟ್ಟಿದ ಮಕ್ಕಳಿಗೆ ಸ್ವಲ್ಪ ಬಾಡಿ ಟೆಂಪ್ರೇಚರ್ ಡೌನ್ ಆಗುವ ಚಾನ್ಸಸ್ ಇರ್ತದೆ. ಆದ್ದರಿಂದ ಅದನ್ನು ನಾವು ಪ್ರಿವೆಂಟ್ ಮಾಡಬೇಕಾಗ್ತದೆ. ಅದಕ್ಕೆ ಸುತ್ತಿ ಇಡಬೇಕು ಮಗುವನ್ನು. ಹಾಗೆ ಸ್ವಲ್ಪ ಚಳಿಯಲ್ಲಿ ಚರ್ಮ ಎಲ್ಲ ಸ್ವಲ್ಪ ಡ್ರೈ ಆಗೋದ್ರಿಂದ ಸ್ವಲ್ಪ ನಾವು ಮಾಯ್ಶ್ಚರೈಸಿಂಗನ್ನು ಹಚ್ಚಿ ಮಗುವಿನ ಚರ್ಮವನ್ನು ಕೂಡ ಸ್ವಲ್ಪ ಪ್ರೊಟೆಕ್ಟ್ ಮಾಡಬೇಕಾಗ್ತದೆ. ಚರ್ಮ ಪ್ರೊಟೆಕ್ಷನ್ ಇಲ್ಲದಿದ್ದರೂ ಕೂಡ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇರ್ತದೆ. ಆದ್ದರಿಂದ ಚರ್ಮಕ್ಕೂ ಕೂಡ ನಾವು ಆದ್ಯತೆಯನ್ನು ಕೊಟ್ಟು ಚರ್ಮವನ್ನು ಮಾಯ್ಶ್ಚರೈಸರ್ ಹಚ್ಚಿ ಹೊರಮಿಡಬೇಕಾಗ್ತದೆ. ಮಾಯ್ಶ್ಚರನ್ನು ಹಚ್ಚುವಾಗ ಸ್ನಾನ ಆದರೂ ಕೂಡಲೇ ನೀರಿನ ಪಸೆ ಇರುವಾಗಲೇ ಮೈಗೆಲ್ಲ ಮಾಯ್ಶ್ಚರೈಸನ್ನು ಹಚ್ಚಬೇಕು. ಆದಷ್ಟು ಪೌಡ್ರನ್ನು ಯೂಸ್ ಮಾಡದೇ ಇದ್ದರೆ ಉತ್ತಮ. ಯಾಕಂತ ಹೇಳಿದರೆ ಪೌಡರು ಒನ್ಸ್ ಅಗೇನ್ ಅದು ಶ್ವಾಸಕೋಶಕ್ಕೆಲ್ಲ ಹೋಗಿ ವಾಪಸ್ ಕೆಮ್ಮೆಲ್ಲ ಬರುವ ಚಾನ್ಸಸ್ ಇರ್ತದೆ. ಪೌಡರ್ನಂಥದ್ದನ್ನು ಯೂಸ್ ಮಾಡೋ ಬದಲಿಗೆ ಮಾಯ್ಶ್ಚರೈಸರ್ನ ಹಚ್ಚೋದನ್ನು ಉತ್ತಮ.